ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 39ನೇ ಶ್ಲೋಕ. ಇಲ್ಲಿ ದೇವರನ್ನು ಭೀಮಃ ಭಯಂಕರ ಮತ್ತು ಸಮಿತಿಂಜಯ ಯುದ್ಧದಲ್ಲಿ ಗೆಲ್ಲುವವನು ಎಂದು ಕರೆಯಲಾಗಿದೆ. ಸಾತ್ವಿಕ ಭಕ್ತರಿಗೆ ಅವನು ಸುಂದರ, ಆದರೆ ದುಷ್ಟರಿಗೆ ಅವನು ಸಿಂಹದಂತೆ ಭಯಂಕರ. ಈ ಶ್ಲೋಕದಲ್ಲಿ 8 ನಾಮಗಳಿವೆ. ನಾಮ 357ರಿಂದ 364ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 39. ಅತುಲ ಶರಭೋ ಭೀಮ ಸಮಯಜ್ಞೋ ಹವಿರ್ಹಿ ಸರ್ವಲಕ್ಷಣ ಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯ. ಪದಗಳ ಅರ್ಥ: ಅತುಲ ಇಲ್ಲ, ತುಲ ಹೋಲಿಕೆ, ಸಾಟಿ, ಇವನಿಗೆ ಸಮಾನನಾದವರು ಅಥವಾ ಇವನಿಗಿಂತ ಮಿಗಿಲಾದವರು ಯಾರೂ ಇಲ್ಲ. ಶರಭಃ ಶರ, ನಾಶವಾಗುವ ದೇಹಗಳು. ಬೆಳಗುವವನು, ಎಲ್ಲರ ದೇಹದಲ್ಲಿ ಆತ್ಮವಾಗಿ ಬೆಳಗುವವನು. ಅಥವಾ ಶ್ರು ಎಂದರೆ ಹಿಂಸಿಸು, ನಾಶ ಮಾಡು, ಪ್ರಳಯ ಕಾಲದಲ್ಲಿ ಅಥವಾ ದುಷ್ಟರನ್ನು ನಾಶ ಮಾಡುವ ಶಕ್ತಿ ಉಳ್ಳವನು. ಭೀಮಃ ಅಧರ್ಮ ಮಾಡುವವರಿಗೆ ಮತ್ತು ರಾಕ್ಷಸರಿಗೆ ನೋಡಲು ಭಯಂಕರವಾದ ರೂಪ ಉಳ್ಳವನು. ಉದಾಹರಣೆಗೆ ನರಸಿಂಹ ಅಥವಾ ವಿರಾಟ್ ರೂಪ. ಸಮಯಜ್ಞ, ಸಮಯ, ಕಾಲ, ಪದ್ಧತಿ, ಜ್ಞ ತಿಳಿದವನು. ಯಾರಿಗೆ ಯಾವಾಗ ಫಲ ಕೊಡಬೇಕು, ಯಾವಾಗ ಸೃಷ್ಟಿ ಮಾಡಬೇಕು ಎಂಬ ಸಮಯವನ್ನು ಬಲ್ಲವನು. ಭಕ್ತರು ಮಾಡುವ ಪೂಜಾ ವಿಧಾನಗಳನ್ನು ಬಲ್ಲವನು. ಅವಿರ್ಹಿ, ಅವಿಹಿ ಯಜ್ಞದಲ್ಲಿ ಅರ್ಪಿಸುವ ವಸ್ತು. ಹರಿಹಿ ಸ್ವೀಕರಿಸುವವನು, ಪಾಪ ಕಳೆಯುವವನು. ಯಜ್ಞದಲ್ಲಿ ಹಾಕುವ ಅವಿಸ್ಸನ್ನು ಸ್ವೀಕರಿಸಿ ತಮ್ಮ ಪಾಪಗಳನ್ನು ಹರಣ ಮಾಡುವವನು. ಸರ್ವಲಕ್ಷಣ ಲಕ್ಷಣ್ಯ, ಜಗತ್ತಿನ ಎಲ್ಲಾ ಶುಭ ಲಕ್ಷಣಗಳಿಗೆ ಇವನೇ ಗುರಿ ಅಥವಾ ಉದಾಹರಣೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವ 32 ಶುಭ ಲಕ್ಷಣಗಳು ಇವನಲ್ಲಿವೆ. ಲಕ್ಷ್ಮೀವಾನ್, ಸದಾ ಲಕ್ಷ್ಮಿಯ ಜೊತೆಯಲ್ಲಿರುವವನು. ಜ್ಞಾನ, ಐಶ್ವರ್ಯ, ವೀರ್ಯ ಎಂಬ ಸಂಪತ್ತು ಉಳ್ಳವನು. ಎದೆಯಲ್ಲಿ ಲಕ್ಷ್ಮಿಯನ್ನು ಧರಿಸಿರುವವನು. ಸಮಿತಿಂಜಯ, ಸಮಿತಿ, ಯುದ್ಧ, ಸಭೆ, ಜಯ ಗೆಲ್ಲುವವನು. ಯುದ್ಧದಲ್ಲಿ ಯಾವಾಗಲೂ ಗೆಲ್ಲುವವನು, ಅವನಿಗೆ ಸೋಲು ಎಂಬುದೇ ಇಲ್ಲ. ಶ್ಲೋಕದ ಭಾವಾರ್ಥ: ಯಾರೊಂದಿಗೂ ಹೋಲಿಸಲು ಸಾಧ್ಯವಿಲ್ಲದವನು, ಶರೀರಗಳಲ್ಲಿ ಬೆಳಗುವವನು ಅಥವಾ ದುಷ್ಟರನ್ನು ನಾಶ ಮಾಡುವವನು, ಶತ್ರುಗಳಿಗೆ ಭಯಂಕರನಾದವನು, ಸೃಷ್ಟಿ ಸ್ಥಿತಿ ಲಯಗಳ ಸಮಯವನ್ನು ಬಲ್ಲವನು, ಯಜ್ಞದಲ್ಲಿ ಹವಿಸ್ಸನ್ನು ಸ್ವೀಕರಿಸಿ ಪಾಪಗಳನ್ನು ಪರಿಹರಿಸುವವನು, ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿರುವವನು, ಲಕ್ಷ್ಮೀವಂತನು ಮತ್ತು ಯುದ್ಧದಲ್ಲಿ ಯಾವಾಗಲೂ ಜಯಶಾಲಿಯೂ ಆ ಭಗವಂತ. ಧನ್ಯವಾದಗಳು.